ರಾಹುಲ್ ಗಾಂಧಿ ಅವರು ಇವತ್ತ್ಯಾಕೆ ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ಒಂದು? ಇದಕ್ಕೆ ಭಾಳ ಜನ ದೇಶವ್ಯಾಪಿ ಹೇಳ್ತಿರೋದು ಅವ್ರು ಬಿಹಾರದಲ್ಲಿ ಸೋತು ಮಕಾಡೆ ಮಲಕಟ್ಟಿದ್ದೀನಿ ಅಂತ ಅವ್ರಿಗೆ ಆಗಲೇ ಗೊತ್ತಾಗೋಗಿದೆ ಅಂತ ಅರ್ಥ. ಏನ್ಯಾವ ನಾಳೆ ವಿಧಾನಸಭೆ ಚುನಾವಣೆ 18 ಜಿಲ್ಲೆಗಳ 121 ಕ್ಷೇತ್ರಕ್ಕೆ 11ನೇ ತಾರೀಕು 122 ಕ್ಷೇತ್ರಕ್ಕೆ ಉಳಿದಿದ್ದಕ್ಕೆ ನಡೆಯುತ್ತೆ. 14ನೇ ತಾರೀಕು ನವೆಂಬರು ಫಲಿತಾಂಶ ಪ್ರಕಟ ಆಗುತ್ತೆ. ಆಲ್ ರೈಟ್, ಸದ್ಯಕ್ಕೆ ನಾಳೆ ಮೊದಲನೇ ಹಂತದ ಚುನಾವಣೆ. ಇವತ್ತು ಸೂಪರ್ ಮೂನ್ ಗೋಚರವಾಗಲಿದೆ. ಸುಮಾರು 28,000 ಕಿಲೋಮೀಟರ್ ಹತ್ತಿರದಲ್ಲಿ ನಮಗೆ ಚಂದ್ರನ ದರ್ಶನವಾಗುತ್ತೆ. 14% ದೊಡ್ಡದಾಗಿ ಕಾಣಿಸುವ ಚಂದ್ರ 28% ಹೆಚ್ಚು ಬೆಳದಿಂಗಳನ್ನು ಸೂಚಿಸ್ತಾನೆ. ಇಂದು ಚಂದ್ರನ ಬಗ್ಗೆ ಬಹಳ ಅಧ್ಯಯನಗಳು ಕೂಡ ನಡೆಯುತ್ತೆ. ಈ ಬಗ್ಗೆ ಖಗೋಳಶಾಸ್ತ್ರಜ್ಞ ಡಾಕ್ಟರ್ AP ಭಟ್ ಮಾಹಿತಿಯನ್ನು ನೀಡಿದ್ದಾರೆ. ಸೂಪರ್ ಮೂನ್ಗಳಲ್ಲಿ ಇದು ಒಂದು ದೊಡ್ಡ ಸೂಪರ್ ಮೂನ್. ಸುಮಾರು 27,000 ಕಿಲೋಮೀಟರ್ ಚಂದ್ರ ಹತ್ತಿರ ಬಂದಿರ್ತಾನೆ. 14% ದೊಡ್ಡದಾಗಿ ಕಾಣ್ತಾನೆ. ಹುಣ್ಣಿಮೆ ಬೆಳದಿಂಗಳು ಸುಮಾರು ಒಂದು 25% ಹೆಚ್ಚು. ನೋಡುವನಿಗೆ, ಖುಷಿ ಪಡುವನಿಗೆ, ಮನಸ್ಸಿಗೆ ನೆಮ್ಮದಿ ಪಡ್ಕೊಳ್ಳಿ ಇದೊಂದು ಒಳ್ಳೆ ಅವಕಾಶ. ಆಕಾಶ ವೀಕ್ಷಕರು ಸಂಭ್ರಮದ ಕಾಲ, ಹಾಗೆ ನೋಡಿ ಖುಷಿ ಪಡಬಹುದು. ಆಲ್ ರೈಟ್, ನೋಡಿ ಸಂತೋಷ ಪಡಿ ನೋಡಬೇಕು ಅನ್ನೋರು ಭಾಳ ದಿನ ಆಕಾಶ ತಲೆ ಎತ್ತೆ ನೋಡಲ್ಲ ಬಿಡ್ರಿ, ಹೇಳದಾಗ ಎತ್ತೆ ನೋಡ್ತಾರಷ್ಟೇ. ಎಷ್ಟು ಜನ ನೀವು ಡೈಲಿ ಒಂದ್ಸರಿ ಆಕಾಶ ನೋಡ್ತೀರಪ್ಪ? ಯಾರು ನೋಡ್ತಾರೆ? ಯಾರಿಗೆ ಪುರ್ಸೊತ್ತಿದೆ ಅಷ್ಟೆಲ್ಲ ನೋಡೋಕ್ಕೆ? ಯಾರು ನೋಡ್ತಾರೆ ಆಕಾಶ? ದಿನ ಒಂದ್ಸರಿ ಆಕಾಶ ನೋಡ್ತೀರಾ ಯಾರು? ಹಾಗೆಲ್ಲ ಏನಿಲ್ಲ, ಬಟ್ ಕೆಲವ್ರಿಗೆ ಅಭ್ಯಾಸ ಇರುತ್ತೆ, ನೋಡ್ತಾರೆ. ದ್ವಿತೀಯ PUC ಹಾಗೂ SSLC ಪರೀಕ್ಷೆಗಳ ಅಂತಿಮ ವೇಳಾಪಟ್ಟಿ ಪ್ರಕಟ ಆಗಿದೆ. PUC ಪರೀಕ್ಷೆ 1 ಮತ್ತು 2ರ ಅಂತಿಮ ವೇಳಾಪಟ್ಟಿ ಶಾಲಾ ಮತ್ತು ಇದು ಮಂಡಳಿ ಯಾವುದೋ ಮಾಡಿದ್ದಾರೆ. SSLCದು 1ನೇ ತಾರೀಕು ಮಾರ್ಚು, ಪರೀಕ್ಷೆ 1 ಮಾರ್ಚ್ 23ರಿಂದ ಏಪ್ರಿಲ್ 22ರವರೆಗೆ. ದ್ವಿತೀಯ ಪರೀಕ್ಷೆ 1 ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯುತ್ತೆ. ಎಲ್ಲ ಮಕ್ಕಳಿಗೂ ಗೊತ್ತಿರತ್ತಪ್ಪ, ವಾಟು ಅಪ್ಪು ಎಕ್ಸು ವೈ ಡಬ್ಲ್ಯೂನಲ್ಲಿ ತರಿಸ್ಕೊಂಡಿರ್ತವೆ. ನಾವೇ ಹೇಳ್ಬೇಕಾ ಇದನ್ನ? ಇವಕ್ಕೆ ಏನಿಲ್ಲ, ತರಿಸ್ಕೊಂಡಿರ್ತಾರೆ. PUC ಮಕ್ಕಳಿಗೇನೋ ಬಿಸಿ ಊಟ ಕೊಡೋ ಬಗ್ಗೆ ಏನೋ ಕ್ಯಾಬಿನೆಟ್ಟಲ್ಲಿ ನಾಳೆ ತೀರ್ಮಾನ ಮಾಡೇನೋ, ಅಥವಾ ನಾಳೆ ಎಲ್ಲ ಸರ್ಕಾರದಲ್ಲಿ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಘೋಷಣೆ ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಸರ್ಕಾರಿ ಅನುದಾನ PU ಕಾಲೇಜ್ ವಿದ್ಯಾರ್ಥಿಗಳಿಗೆ ನೋಡಿ, ಯೋಚನೆ ಮಾಡ್ಕೊಳ್ಳಿ. ಮೇಕ್ ಇಟ್ ಪ್ರಾಪರ್ ಮಾಡೋದೇ ಆದರೆ ಸರ್ಕಾರಿ ಅನುದಾನ ಎಲ್ಲ ಓಕೆ ಇದೆ, ಬಟ್ ಪ್ಯೂರ್ ಅರ್ಬನ್ ಏರಿಯಾಸಲ್ಲಿ ಬೇಕಾ ನೋಡಿ. PU ಮಕ್ಕಳು ಬೆಳೆದಿರುತ್ತವೆ, ಅವು ನೀವು ನರ್ಸರಿ ಮಕ್ಕಳು, ಪ್ರೈಮರಿ ಮಕ್ಕಳನ್ನು ಸುಲಭವಾಗಿ ಊಟಕ್ಕೆ ಕಡೆಗೆ ತಂದಂಗೆ ತರೋಕ್ಕಾಗಲ್ಲ. ಈಗಿನ PU ಮಕ್ಕಳು ಅಂದರೆ ದೇ ಆರ್ 18 ಇಯರ್ಸ್, ಜ್ಞಾಪಕ ಇಟ್ಕೊಳ್ಳಿ. ಅವುಗಳ ಅಟ್ರಾಕ್ಷನ್ನು ಮತ್ತು ಅವುಗಳ ವರ್ತನೆಗಳು, ನಡವಳಿಕೆಗಳು, ಟೇಸ್ಟ್ಗಳು, ಬಯಕೆಗಳು ಭಾಳ ಭಿನ್ನವಾಗಿರುತ್ತೆ ನಗರ ಪ್ರದೇಶದಲ್ಲಿ ಈಗಿನ ಮಕ್ಕಳದ್ದು. ಸುಲಭ ಅಲ್ಲ ಒಪ್ಸೋದು. ಹಾಗಾಗಿ ಒಮ್ಮೆ ಯೋಚನೆ ಮಾಡಿ ಮಾಡೋದು ಸುಲಭ. ಸುಮ್ಮನೆ ಮಾಡಬೇಡಿ. ನಗರ ಪ್ರದೇಶದ ಮಕ್ಕಳಿಗೆ ಅದು ಬೇಕಾಗತ್ತಾ? ಬರೀ ರೂರಲ್ ಸಾಕಾ? ಯೋಚನೆ ಮಾಡ್ಕೊಳ್ಳಿ. ಅಥವಾ ರೂರಲ್ ಸ್ಟಾರ್ಟ್ ಮಾಡಿ ಕ್ಲಿಕ್ ಆದ್ಮೇಲೆ ನಗರಕ್ಕೆ ತರಣವಾ? ಯೋಚನೆ ಮಾಡ್ಕೊಳ್ಳಿ. ಎಸ್. ಕ್ರಿಕೆಟ್ ವಿಶ್ವಕಪ್ ಗೆದ್ದಿರುವ ಭಾರತೀಯ ಮಹಿಳಾ ತಂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವತ್ತು ಭೇಟಿ ಮಾಡಿದ್ದಾರೆ. ಎಲ್ಲ ಆಟಗಾರ್ತಿಯರು ಫಾರ್ಮಲ್ ಡ್ರೆಸ್ದೊಂದಿಗೆ ನೀಲಿ ಬಣ್ಣದ ಬ್ಲೇಸರ್ನ ಹಾಕೊಂಡು ಬಂದಿದ್ರು. ಅವ್ರನ್ನ ಮೋದಿ ಅಭಿನಂದಿಸಿದ್ದಾರೆ. ಇನ್ನು ನಾರ್ತ್ ಝೋನ್ T20 ಪಂದ್ಯದಲ್ಲಿ ಭಾಗಿಯಾಗಬೇಕಾಗಿದ್ದ ಕಾರಣ ಶಫಾಲಿ ವರ್ಮಾ ಅವರು ಮಾತ್ರ ಇವತ್ತು ಭೇಟಿಗೆ ಅವಕಾಶ ಆಗಲಿಲ್ಲ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ 35 ವಿಶೇಷ ಚೇತನರಿಗೆ ಇವತ್ತು AI ಆಧಾರಿತ ಕನ್ನಡಕವನ್ನು ವಿತರಣೆ ಮಾಡಲಾಯಿತು. HR ರಂಗನಾಥ್ ಸರ್ ಅವರು ವಿತರಿಸಿದರು. 8ಕ್ಕೂ ಅಧಿಕ ವೈಶಿಷ್ಟ್ಯತೆಗಳನ್ನು ಹೊಂದಿರುವ AI ಆಧಾರಿತ ಕನ್ನಡಕ ಅಂಧರಬಾಳಿನ ಆಶಾಕಿರಣ. ಈ ಕನ್ನಡಕ ಧರಿಸಿದವರ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದನ್ನ ಸ್ಕ್ಯಾನ್ ಮಾಡಿ ಹೇಳುತ್ತೆ. ಬೇರೆ ಭಾಷೆಯಲ್ಲಿರೋದನ್ನ ಅನುವಾದಿಸುತ್ತೆ. ನಿಮ್ಮ ಮೊಬೈಲ್ ನಂಬರ್ನಲ್ಲಿ ಸೇವ್ ಆಗಿರುವಂತಹ ನಂಬರ್ಗಳ ಹೆಸರನ್ನ ಅವ್ರ ಎದುರಿಗೆ ಬಂದರೆ ಅವರ ಪರಿಚಯವನ್ನ ಮಾಡಿಸುತ್ತೆ. ಜೊತೆಗೆ ATMನಲ್ಲಿ ಹಣ ಡ್ರಾ ಮಾಡಬೇಕಾದ್ರೂ ಕೂಡ ಇದು ನಿಮಗೆ ಸಹಾಯ ಮಾಡುತ್ತೆ. ಈ ಕನ್ನಡಕವನ್ನ ಬೇರೆಯವರು ಬಳಕೆ ಮಾಡೋದಕ್ಕಾಗಲ್ಲ. ನೋಟನ್ನು ಗುರುತಿಸುತ್ತೆ. ಇದು ಎಲ್ಲ ಕಣ್ಣು ಕಾಣದೇ ಇರೋ ಅಂದ ಇದಕ್ಕೆ ಎಲ್ಲದಕ್ಕೂ ಸರಿಯಾದ ಉತ್ತರ ಅಂತ ನಾನು ಹೇಳಿಲ್ಲ. ಒಂದಿಷ್ಟು ಹೆಲ್ಪ್ ಮಾಡೋಂಗಿದೆ ಅದು. ಮತ್ತೆ ಎಲ್ಲ ಆಡಿಯೋ ರೀಡಿಂಗ್ ಮಾಡುತ್ತೆ. 16 ಪೇಜ್ ಇದ್ರೆ ಓದ್ಬಿಟ್ಟು ಅದನ್ನ ಆಡಿಯೋನಲ್ಲಿ ಹೇಳುತ್ತೆ. ಈ ಥರ ಎಲ್ಲ ಇದೆಯಪ್ಪ. ಅದು ಎಷ್ಟರ ಮಟ್ಟಿಗೆ 58 ಲ್ಯಾಂಗ್ವೇಜಲ್ಲಿದೆ. ನೋಡೋಣ, ವಿ ವಿಲ್ ಸಿ. ಅದರ ಯುಟಿಲಿಟಿನೂ ಒಂದ್ಸರಿ ರಿಪೋರ್ಟ್ ಮಾಡೋಣ ಮುಂದಿನ 15 ದಿನ, 1 ತಿಂಗಳಲ್ಲಿ ಹೇಗೆ ಯೂಸ್ ಆಗ್ತಿದೆ ಇದು ಅಂತ. ಎಸ್. ಬಟ್ ಇದು ಏನಂತಂದ್ರೆ ಒಂದು ಯೂನಿಕ್ ಆಗಿರ್ತಕ್ಕಂಥ ಗ್ಲಾಸ್ ಇದೆ. ದಿಸ್ ವಿಲ್ ಡೆಫಿನೆಟ್ಲಿ ಇಟ್ ಬಿಕಮ್ಸ್ ಗೈಡಿಂಗ್ ಆಗಿರುತ್ತೆ. ಇದು AI ಪವರ್ಡ್ ಗ್ಲಾಸ್ ಇರೋದ್ರಿಂದ, ಸೊ ಯಾವುದೇ ಒಬ್ಬರು ಬ್ಲೈಂಡ್ ಇರೋದ್ರಿಂದ ಎಲ್ಲ ಅಪ್ಡೇಟ್ ಮಾಡುತ್ತೆ. ಯಾರಿದ್ದಾರೆ, ಅವ್ರ ಫೀಲಿಂಗ್ಸ್ ಹೆಂಗಿದೆ, ಅವ್ರ ಫೇಸ್ ರೀಡಿಂಗ್ ಮಾಡಿಬಿಟ್ಟು ಮುಂದೆ ಇರ್ತಕ್ಕಂಥ ಡೇಂಜರ್ಸ್ ವರ್ಚುವಲಿ ಈವನ್ ದೋ ಇಫ್ ಯು ಆರ್ ಬ್ಲೈಂಡ್ ಯು ಕ್ಯಾನ್ ಬಿ ಕಣ್ಣಿದ್ದಂಗೆ ಆಡ್ತಕ್ಕಂಥ ಅಸಿಸ್ಟೆನ್ಸ್ ಕೊಡ್ತಕ್ಕಂಥ ಈ ಗ್ಲಾಸಸ್ಸು ಫ್ರಮ್ ಅಮೇರಿಕಾ ವಿ ಟ್ರೈ ಟು ಗೆಟ್ ದಿಸ್ ಅಲ್ಲಿ ಅಸೆಂಬಲ್ ಮಾಡಿಬಿಟ್ಟು ಏನೋ ಒಂದು ಪ್ರಯತ್ನ ಮಾಡಿ ತಂದಿದ್ದೀವಿ. ಪರ್ಟಿಕ್ಯುಲರ್ಲಿ ಈ ಥರದ ಅಂಗವೈಕಲ್ಯ ಇರೋವಂಥವ್ರುಗಳಿಗೆ ಅನುಕಂಪ ತೋರಿಸಿ ದುಡ್ಡು ಕೊಟ್ಟು
ಹೇಳ್ಬಿಟ್ಟು ಮಾಡೋದೆಲ್ಲ ಸುಲಭ, ಅದನ್ನು ಎಂಪವರ್ ಮಾಡೋಕ್ಕೆ ಮಾಡೋದು ಭಾಳ ಇಂಪಾರ್ಟೆಂಟ್. ಸಂತೋಷ್ ಲಾಡ್ ಅವರು ಬಿಕಾಸ್ ಬೇಸಿಕಲಿ ಮಂತ್ರಿಯಾಗಿ ಅಲ್ಲ, ಇದು ಬಿಫೋರ್ ಮಂತ್ರಿನೂ ಈ ವಾಸ್ ಡೂಯಿಂಗ್ ಇಟ್. ಭಾಳ ರೇರಿಟಿ, ಆ ರೇರಿಟಿಗೋಸ್ಕರನೇ ನಾವು ಒಪ್ಕೊಂಡು ಐ ಆಮ್ ಸೋ ಹ್ಯಾಪಿ ಸಮ್ವನ್ ಈಸ್ ಥಿಂಕಿಂಗ್ ಆಫ್ ಆಲ್ ದಿಸ್ ಅಂತ. ಆಲ್ ರೈಟ್. ನಮ್ಮ ಕಚೇರಿಯಲ್ಲೇ ನಡೆದಿದ್ದ ಕಾರ್ಯಕ್ರಮ ಭಾಳ ಜನರಲ್ಲಿ ನಾವು ಅದಕ್ಕೆಲ್ಲ ಒಪ್ಪಲ್ಲ, ಹೌದು, ಬೇರೆಯವ್ರು ಮಾಡಿದ ಕಾರ್ಯ ನಿಮ್ಮ ಪಡೆ ನೀವು ಮಾಡ್ಕೋ ಹೋಗಿ ಅಂತೀವಿ. ಬಟ್ ಇದು ಹೊಸದಾಗಿ ಕಾಣಿಸ್ತಿದೆ, ನೋಡೋಣ ಅಕಸ್ಮಾತ್ ಇದು ವರ್ಕ್ ಆಗುತ್ತೆ ಅಂತಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗಬಹುದೇನೋ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ಇವತ್ತು ನಮ್ಮ ಕಚೇರಿಯಲ್ಲಿ ಅದನ್ನು ಅವರು ಬಂದಿದ್ರು. ಆಲ್ ರೈಟ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 3 ಮರಿಗಳನ್ನು ತಾಯಿ ಹುಲಿ ಬಿಟ್ಟು ಹೋಗಿದ್ದಿದ್ದು ಚಾಮರಾಜನಗರದ BRT ಆಯಿತು. 3 ಮರಿ 2 ಸತ್ತೋಯ್ತು, 1 ಇರಬೇಕದು, ತಾಯಿ ಹೊರಟೋಯ್ತು ದೂರ. ಅದಕ್ಕೆ ಕಾರಣ ವಾಹನದ ಬೆಳಕಿನಲ್ಲಿ ಫೋಟೋ ಮಾಡಿ ವಿಡಿಯೋ ಮಾಡಿದ್ದಾರೆ ಅಂತೆಲ್ಲ ಆಗಿದೆ. ಈಗ ಅದಕ್ಕೆ CID ತನಿಖೆ ಕೊಡ್ತೀವಿ ಅಂತೇನೋ ಅರಣ್ಯ ಮಂತ್ರಿಗಳು ಹೇಳಿದ್ದಾರೆ. ಕೊಡಿ ತನಿಖೆಗೆ, ಯಾರದು ಮತ್ತು ಯಾಕೆ ಮಾಡಿದ್ರು ಎತ್ತ ಅನ್ನೋದನ್ನು ನೋಡೋಣ. ಬಟ್ ರಾತ್ರಿ ಹೊತ್ತಲ್ಲಿ ಚಿತ್ರೀಕರಣ ಹುಲಿ ಅಥವಾ ಯಾವುದೇ ಕಾಡು ಪ್ರಾಣಿಗಳ ವಿಚಾರದಲ್ಲಿ ಮಾಡುವಂಥದ್ದು ಹೊಸದೇನಲ್ಲ, ಮಾಡ್ತಾನೆ ಇರ್ತಾರೆ. ಮಾಡಿರೋದು ಭಾಳ ಫಿಲಮ್ಸ್ ಇದೆ ಅದರ ಮೇಲೆ, ಡಾಕ್ಯುಮೆಂಟರಿಗಳು. ನೈಟ್ ಲೈಫ್ ಆಫ್ ವೈಲ್ಡ್ ಅನಿಮಲ್ಸ್ ಏನು ಅನ್ನೋಕ್ಕೆ. ಹಾಗಾಗಿ ಗೊತ್ತಿಲ್ಲ ಏನಾಗಿದೆ ಅಂತ, ತನಿಖೆ ಆಗಲಿ, ನೋಡೋಣ. ಎಸ್. ನಿರ್ದೇಶಕಿ ಮೀರಾ ನಾಯರ್ ಪುತ್ರ ಜೋರ್ಹಾನ್ ಮಂಧಾನಿ ನ್ಯೂಯಾರ್ಕ್ ಸಿಟಿಯ ಮೊದಲ ಮುಸ್ಲಿಂ ಮೇಯರ್ ಆಗಿದ್ದಾರೆ. 34 ವರ್ಷಕ್ಕೆ ಕಿರಿಯ ಮೇಯರ್ ಆಗಿರುವಂತಹದ್ದು ಹೆಗ್ಗಳಿಕೆ. ಪರೋಕ್ಷವಾಗಿ ಈ ಸಂದರ್ಭದಲ್ಲಿ ಅವರು ಟ್ರಂಪ್ನ ಎಚ್ಚರಿಸಿದ್ದಾರೆ. ವಿಜಯ ಭಾಷಣದಲ್ಲಿ ನೆಹರು ಅವರನ್ನು ಉಲ್ಲೇಖಿಸಿ, ನಾವು ಹಳೆಯದರಿಂದ ಹೊಸದಕ್ಕೆ ಹೆಜ್ಜೆ ಹಾಕ್ತಿದ್ದೀವಿ, ಇದು ರಾಜಕೀಯ ರಾಜವಂಶವನ್ನು ಕೊನೆಗಾಣಿಸುವ ಐತಿಹಾಸಿಕ ಕ್ಷಣ ಅಂತ ಕೂಡ ಮಮ್ದಾನಿ ಹೇಳಿದ್ದಾರೆ. ರಾಜಕೀಯ ರಾಜವಂಶನ ಕೊನೆಗಾಣಿಸುವ ವ್ಯಕ್ತಿ ನೆಹರು ಇದು ಕೋಟ್ ಮಾಡ್ತೀನಿ ಅಂತಂದ್ರೆ ನೆಹರೂದೇನು, ಅದು ರಾಜವಂಶದ ಕಥೆನೇ, ಡೆಮೊಕ್ರೆಟಿಕ್ ರಾಜವಂಶ ಅಷ್ಟೇ ಅದುವೇ. ಈ ವ್ಯಕ್ತಿ ಭಾರತೀಯ ಮೂಲ, ಮೀರಾ ನಾಯರ್ ಅಂತೆಲ್ಲ ಹೇಳ್ತಿದ್ದಾರೆ. ನಂಗೆ ಅನ್ಸಲ್ಲ. ಹಿ ಲುಕ್ಸ್ ವೆರಿ ಡೇಂಜರಸ್ ಟು ಇಂಡಿಯಾಗೆ. ಅವರು ಅಮೆರಿಕಕ್ಕೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಹಿ ಈಸ್ ಬೇಸಿಕಲಿ ಆ್ಯಂಟಿ ಹಿಂದೂ, ಅದರಲ್ಲೇನು ಅನುಮಾನನೇ ಇಲ್ಲ. ಪಕ್ಕಾ ಲೆಫ್ಟಿಸ್ಟು, ಅದ್ರಲ್ಲೇನು ಅನುಮಾನನೇ ಇಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳೋದು ಅವ್ರಿಷ್ಟ, ನನಗೆ ಅದು ಸಂಬಂಧ ಇಲ್ಲ. ಅದು ಸಿ ಮಮ್ದಾನಿ ನಿಂತ್ಕೊಂಡು ನಾನು ಮುಸ್ಲಿಂ ಅಂತ ಹೇಳ್ಬೋದು. ಟ್ರಂಪು ನೈಜೀರಿಯಾಲಿ ಕ್ರೈಸ್ತರ ಮೇಲೆ ದಾಳಿ ಆಗ್ತಾ ಇದೆ, ನಾನು ಅಮೆರಿಕದ ಆರ್ಮಿ ಕಳಿಸ್ತೀನಿ ಅಥವಾ ದಾಳಿ ಮಾಡ್ತೀನಿ ಅಂತ ಹೇಳ್ಬೋದು ಕ್ರೈಸ್ತರನ್ನ ರಕ್ಷಣೆ ಮಾಡೋಕ್ಕೆ. ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂಥ ಆಂಟನಿ ಬ್ಲಿಂಕನ್ನು ಐ ಆಮ್ ಫಸ್ಟ್ ಎ ಜ್ಯೂ ಅಂತ ಹೇಳ್ಬೋದು. ಇಂಡಿಯಾನಲ್ಲಿ ಯಾರೂ ನಾನು ಹಿಂದೂ ಅಂತ ಹೇಳಂಗಿಲ್ಲ. ಹೇಳಿದ್ರೆ ಅವನು RSS ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಭಾರತದ ಸಂಸ್ಕೃತಿ ಅಥವಾ ಹಿಂದೂ ಇದರದ್ದು ಅಂತ ಯಾಕೆ ಟ್ರೀಟ್ ಮಾಡಲ್ಲ? ಅದ್ಯಾಕೆ ಅದನ್ನು ಹೇಳಿದ ತಕ್ಷಣ RSS ಬಲಪಂಥೀಯ ಕೋಮುವಾದಿ. ಯಾವ ಲೆಕ್ಕಾಚಾರ ಇದು? ಇವತ್ತು ಈ ವ್ಯಕ್ತಿದು ವಿನ್ನನ್ನು ಸೆಲೆಬ್ರೇಟ್ ಮಾಡ್ತಿರೋದು ಲೆಫ್ಟಿಸ್ಟ್ಗಳೇ ಅಥವಾ ಕಾಂಗ್ರೆಸ್ಸು, ಇಬ್ಬರಲ್ಲಿ ಒಬ್ಬರು ಮಾಡಿರ್ತಾರೆ. ಯಾಕಂದರೆ ಇವ್ರು ಆ್ಯಂಟಿ ಹಿಂದೂ, ಅವ್ರ ಎಲ್ಲ ನಡವಳಿಕೆಗಳು ಇಲ್ಲಿವರೆಗೂ ಆಗಿದೆ. ಮುಂದೇನಾದ್ರು ಚೇಂಜ್ ಆದರೆ ನಂಗೆ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ದೊಡ್ಡ ಸಂಭ್ರಮಿಸೋ ಥರ ಇದೆ ಅಂತೇನು ನನಗೆ ಅನಿಸಿಲ್ಲ. ಮುಂದೆ ನಂಗೆ ಗೊತ್ತಿಲ್ಲ. ಭೀಕರ ಚಂಡಮಾರುತಕ್ಕೆ ಫಿಲಿಪೈನ್ಸ್ ತತ್ತರಿಸೋಗಿದೆ, 85 ಜನ ಸತ್ತೋಗಿದ್ದಾರೆ. ಸೆಬು ಅನ್ನೋ ದ್ವೀಪನ ಅದು ಒಂಥರ ಆಪೋಷಣ ತಗೊಂಡ್ಬಿಟ್ಟಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ನೀರು ಹೊಟ್ಟೋಗಿ ಮನೆಗಳೆಲ್ಲ ಹಾರೋಗಿದೆ, ಕಾರ್ಗಳು ಟ್ರಕ್ಗಳೆಲ್ಲ ಹಾರೋಗ್ಬಿಟ್ಟಿವೆ. ಹೆಲಿಕಾಪ್ಟರ್ ರೆಸ್ಕ್ಯೂಗೆ ಹೋದರೆ ಅದೇ ಕಾಣೆ ಆಗೋಗಿದೆ, ಅದೇ ಪತನ ಆಗೋಗಿದೆ. ಭಾಳ ಕೆಟ್ಟ ಪರಿಸ್ಥಿತಿಲಿದೆ ಫಿಲಿಪೀನ್ಸ್. ಯಾಕಂದರೆ ಈ ವರ್ಷ ಅವರು 60-65 ಚಂಡಮಾರುತ ಫೇಸ್ ಮಾಡಿದ್ದಾರೆ. ಇನ್ನೂ 5 ಇದೆಯಂತೆ ಈಗ ಲಿಸ್ಟಲ್ಲಿ ಅವ್ರಿಗೆ ಇನ್ನೂ. ಮೈಸೂರು ನಗರದೊಳಗೆ 2 ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿರುವ ಸರ್ಕಾರದ ಕ್ರಮವನ್ನು ಸಂಸದ ಯದುವೀರ್ ವಿರೋಧ ಮಾಡಿದ್ದಾರೆ. GLB ರಸ್ತೆ ಮತ್ತು ವಿನೋಬ ರಸ್ತೆಗಳು ಪಾರಂಪರಿಕ ರಸ್ತೆಗಳಾಗಿವೆ, ಅದನ್ನು ಹಾಗೆ ಉಳಿಯೋದಕ್ಕೆ ಬಿಡಿ, ಅಭಿವೃದ್ಧಿ ನೆಪದಲ್ಲಿ ಸೌಂದರ್ಯವನ್ನು ಹಾಳು ಮಾಡಬೇಡಿ ಅಂತ ಕೋರಿದ್ದಾರೆ. ವಿಧಾನಸೌಧದ ಮುಂದೆ ಮೆಟ್ರೋದು ಬ್ರಿಡ್ಜ್ ಇದೆಲ್ಲ ಸೇತುವೆ ಯಾಕೆ ಹೋಗಲಿಲ್ಲ? ಅಂಡರ್ಗ್ರೌಂಡ್ ಯಾಕೆ ಹೋದ್ರಿ? ಬಿಕಾಸ್ ವಿಧಾನಸೌಧದ ಸೌಂದರ್ಯ ಹಾಳಾಗಬಾರದು ಅಂತ.
ಉದ್ದೇಶ. ಅದಕ್ಕೆ KSCA ಸ್ಟೇಡಿಯಂ ಹತ್ರ ಓಪನ್ ಅಲ್ಲಿ ಇಲ್ಲಿ ಮೇಲಿರುವಂಥ ಮೆಟ್ರೋ ನಿಧಾನಕ್ಕೆ ಕೆಳಗಿಳಿದು ಅಂಡರ್ಗ್ರೌಂಡಲ್ಲಿ ಹೋಗಿ ಕಬ್ಬನ್ ಪಾರ್ಕ್ ಒಳಗಡೆ ಬಂದು ಪಾಸಾಗಿ ಮತ್ತೆ ಮೇಲಕ್ಕೆ ಹೋಗಿ ಬಂದು ಆಚೆ ಹೋಗ್ತಾ ಇದೆ ಮೆಜೆಸ್ಟಿಕ್ ಕಡೆಗೆ, ಮತ್ತೆ ಮೇಲೆ ಹೋಗುತ್ತೆ ಅಲ್ಲಿಂದ, ಅದು ಬೇರೆ ವಿಚಾರ. ಹಾಗೆ ಕೆಲವು ಜಾಗಗಳು ಮತ್ತು ಕೆಲವು ರಸ್ತೆಗಳು ಮತ್ತು ಕೆಲವು ನಗರಗಳಲ್ಲಿ ಕೆಲವನ್ನ ರಕ್ಷಣೆ ಮಾಡಬೇಕು. ಯಾಕಾದ್ರೆ ವಿಧಾನಸೌಧ ಏನು ನನ್ನ ಪ್ರಕಾರ ಮೋಸ್ಟ್ ಕರಪ್ಟು ಕಚಡಗಳು ಹೇಸಿಗೆ ಹರಿದಾಡೋ ಅಂತ ಊರು. ಅಲ್ಲಿ ಹೋಗಿದ್ರೆ ಏನು ದೇಶ ಬಿದ್ದೋಗ್ತಾ ಇತ್ತಲ್ಲಿ? ಹಾಗಲ್ಲ ಅದು. ಹಾಗೆ ಇದುವೇ ಯೋಚನೆ ಮಾಡಿ ಮಾಡ್ತಿರೋರು ಸುಮ್ಮನೆ ಇದಲ್ಲ. ಇವತ್ತು ನನಗೆ ಗೊತ್ತಿಲ್ಲ ಇವತ್ತು, ಯಾಕಂದರೆ ನಾನು ಮಾಡೋದೇ ಸರಿ ಅನ್ನೋಂಥ ರಾಜಕಾರಣಿ ಬಂದರೆ ಏನು ಮಾಡ್ತೀರಿ ಅವ್ರ ಹತ್ರ? ನಾನು ಮಾಡೋದೇ ಸರಿ, ಏನು ಬೇಕಾದ್ರೂ ಮಾಡ್ಕೋ, ನನಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅಂತ. ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಲಿಂಗಾಯತ ಸ್ವಾಮೀಜಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಸಂಬಂಧ ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಬಾಗಲಕೋಟೆ ನಂತರ ಇದೀಗ ಧಾರವಾಡ ಜಿಲ್ಲಾ ಪ್ರವಾಸಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ನಿರ್ಬಂಧವನ್ನು ಹೇರಿದ್ದಾರೆ. ಅಲ್ಲಿ ಇದು ಇಷ್ಟೆಲ್ಲ ಮಾಡೋ ಬದಲು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಹೋಮ್ ಸೆಕ್ರೆಟರಿ ಲೆವೆಲ್ ಕರ್ನಾಟಕಕ್ಕೆ ಬರೋಂಗಿಲ್ಲ ಅಂತ ಹಾಕೊಳ್ಳೋಕ್ಕಾಗಲ್ವಾ ನೀವು? ಇದು ಯಾತಕ್ಕೆ ಇದು ಈ ಪೀಸ್ ಮಿಲ್ ವ್ಯವಹಾರ? ಕೆಲ ಸಂಘಟನೆಗಳು ಅಲ್ಲಲ್ಲಿ ಬಂದಾಗ ಅಲ್ಲಲ್ಲಿಗೆ ಬಂದು ಕರ್ನಾಟಕಕ್ಕೆ ಬರೋಂಗಿಲ್ಲ ಅಂತ ಮಾಡ್ಕೊಳ್ಳಿ ನೋಡೋಣ. ಓವರ್ ಆಲ್ ಆಗಿ ಬ್ಯಾನ್ ಮಾಡಿಬಿಡಿ ಕರ್ನಾಟಕ. ಏನಪ್ಪ ಗೊತ್ತಾಗ್ತಿಲ್ಲ ನನಗಿದು. ಏನೇ ಆಲ್ ರೈಟ್.